ಸಾಯಿನಿಕೇತನ ಸೇವಾಶ್ರಮಕ್ಕೆ ಶ್ರೀ ವಾಣಿವಿಜಯ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಭೇಟಿ ನೀಡಲಾಯಿತು. ಬಂದಂತಹ ವಿದ್ಯಾರ್ಥಿಗಳು ಆಶ್ರಮವಾಸಿಗಳಿಗೆ ಹಣ್ಣು ಹಂಪಲನ್ನು ನೀಡಿ ಮನರಂಜನಾ ಕಾರ್ಯಕ್ರಮವನ್ನು ಕೂಡ ನಡೆಸಿದರು. ಮನರಂಜನೆ ಮತ್ತು ಒಂದಿಷ್ಟು ಕಲಿಕೆಯ ಜೊತೆಗೆ ಬಂದಂತಹ ವಿದ್ಯಾರ್ಥಿಗಳು ಆಶ್ರಮವಾಸಿಗಳ ಕುರಿತಾಗಿ, ಆಶ್ರಮದ ವ್ಯವಸ್ಥೆಯ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೈಷ್ಣವಿ ಎಚ್ ಶೆಟ್ಟಿ. ನಾನು ಶ್ರೀ ವಾಣಿವಿಜಯ ಹೈಯರ್ ಸೆಕೆಂಡರಿ ಶಾಲೆ ಕೊಡ್ಲಮಗರು ಇಲ್ಲಿಯ 10ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೇನೆ. ನಾವಿಂದು ಶ್ರೀ ಸಾಯಿನಿಕೇತನ ಸೇವಾಶ್ರಮಕ್ಕೆ ಭೇಟಿ ನೀಡಿದ್ದೆವು. ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ಹೇಗಿದ್ದಾರೆ ಅವರು, ಅವರ ಚರಿತ್ರೆ ಆಗಿರ್ಬೋದು, ಅವರನ್ನು ಇಲ್ಲಿ ತಂದು ಅವರನ್ನು ನೋಡಿಕೊಳ್ಳುವ ರೀತಿ ಆಗಿರಬಹುದು, ನಮಗೆ ಬಹಳ ಖುಷಿ ನೀಡಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿರೀಕ್ಷಾ. ನನಗೆ ಈ ಆಶ್ರಮಕ್ಕೆ ಬಂದು ತುಂಬ ಖುಷಿಯಾಗಿದೆ. ನಾನು ಬೇರೆ ಸ್ಕೂಲಲ್ಲಿ ಕಲಿಯುತ್ತಿರುವಾಗ ಇಲ್ಲಿಗೊಮ್ಮೆ ಬಂದಿದ್ದೆ. ಆಗ ಅಷ್ಟು ನನಗೆ ನೆನಪಿಲ್ಲ, ಆದರೂ ಕೂಡ ಕೆಲವರನ್ನು ನೋಡಿದ್ದೇನೆ. ಎಷ್ಟು ಚಂದ ಅವರನ್ನು ಟ್ರೀಟ್ ಮಾಡ್ತಾರೆ ಎಲ್ಲರೂ. ಬೇರೆಯವರಾದರೆ ಅವರನ್ನು ಅಸಹ್ಯ ಹಾಗೆಲ್ಲ ನೋಡ್ತಾರೆ, ಆದರೆ ಇಲ್ಲಿಯ ಸ್ಟಾಫ್ಸ್ ಆಗಿರ್ಬೋದು, ಇಲ್ಲಿಗೆ ಕರೆದುಕೊಂಡು ಬಂದು ಇಲ್ಲಿ ಹೇಗೆ ನೋಡ್ತಾರೆ, ಅದೆಲ್ಲ ನಮಗೆ ಎಷ್ಟು ಸ್ಫೂರ್ತಿ ನೀಡಿದೆ ಅಂದರೆ, ನಾವು ಇನ್ನು ಯಾವತ್ತೂ ಹಾಗೆ ಯಾರಾದರೂ ರೋಡಲ್ಲಿ ಹೋಗುವವರನ್ನು ಏನು ಹಾಗೆ ಹೋಗ್ತಾರೆ ಅವರನ್ನು ಯಾವತ್ತೂ ನಾವು ಹೀಯಾಳಿಸ್ಲಿಕ್ಕಿಲ್ಲ. ಇಲ್ಲಿ ಬಂದು ನೋಡುವಾಗ, ಇಲ್ಲಿಯ VT ಎಲ್ಲ ನೋಡುವಾಗ, ಅವರ ಬ್ಯಾಕ್ ಸ್ಟೋರಿ ಆಗಿರ್ಬೋದು, ಅದನ್ನೆಲ್ಲ ನೋಡುವಾಗ ಎಷ್ಟು ಬೇಜಾರಾಗಿದೆ ಅಂದರೆ, ಅವರು ಹೀಗೆ ನಾವು ಎದುರಿಂದ ನೋಡಿ ನಾವು ಅವರನ್ನು ಈಸಿಯಾಗಿ ಜಡ್ಜ್ ಮಾಡ್ತೇವೆ. ಆದರೆ ಅವರ ಹಿಂದಿನ ಸ್ಟೋರಿ ನಾವು ಕೇಳಬೇಕು, ಆಗ ಮಾತ್ರ ಅವರ ಚರಿತ್ರೆ, ಅವರು ಏನು ಮಾಡ್ತಿದ್ದಾರೆ, ಅವರ ಗುಣಸ್ವಭಾವ ಆಗಿರ್ಬೋದು ಎಲ್ಲ ನಮಗೆ ಅವರ ಬ್ಯಾಕ್ ಸ್ಟೋರಿಯಲ್ಲೇ ಗೊತ್ತಾಗೋದು. ಈಗ ನಾವು ಅವರಿಗೆ ಪ್ರೋಗ್ರಾಮ್ ಕೊಟ್ವಿ, ಆಗ ಅವರಲ್ಲಿ ಒಬ್ಬರು ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು, ಅವರಲ್ಲಿರುವ ಹಿಡನ್ ಟ್ಯಾಲೆಂಟ್ ನಮಗೆ ತೋರಿಸಿದ್ರು. ಈ ಆಶ್ರಮಕ್ಕೆ ಒಂದು ಒಳ್ಳೆಯ ಕೀರ್ತಿ ಬಂದಿದ್ದರೂ ಏನು ಜಂಬ ಪಡ್ಕೊಳ್ಳದೆ ಸರಳ ಜೀವನವನ್ನು ಇಲ್ಲಿ ಅವರು ನಡೆಸ್ತಿದ್ದಾರೆ. ತುಂಬ ಖುಷಿ ಆಗ್ತದೆ ಇಲ್ಲಿಯ ಸ್ಥಿತಿಯನ್ನೆಲ್ಲ ನೋಡುವಾಗ. ಇವರಿಗೆ ಫುಡ್ ಕಲ್ಪಿಸೋದಾಗಿರ್ಬೋದು, ಏನೇ ಫೆಸಿಲಿಟಿ ಕೊಡುವುದಾದರೂ ಅವರು ಏನು ಹೆಸಿಟೇಷನ್ ಮಾಡೋದಿಲ್ಲ. ಅದು ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಥ್ಯಾಂಕ್ಸ್.